ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಓಕೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಲ್ಲಿ ಇದು ಕಂಪಲ್ಸರಿ ಕ್ವಶನ್ ರೀ. ಅಂದರೆ MCQ ಅಲ್ಲಿ ಅಥವಾ 1 ಮಾರ್ಕ್ ಕ್ವಶನ್ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಕಂಪಲ್ಸರಿ ಏನು ಮಾಡ್ತಾರಪ್ಪ ಅಂದರೆ ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ. ನೆಕ್ಸ್ಟ್ A1/A2 ಇಸ್ ನಾಟ್ ಈಕ್ವಲ್ಸ್ ಟು B1/B2 ಆಗಿತ್ತಪ್ಪ ಅಂದರೆ ಲೈನ್ಸ್ ಯಾವ ಥರ ಇರ್ತಾವಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರುತ್ತೆ. ನೆಕ್ಸ್ಟ್ A1/A2 ಇಸ್ ಈಕ್ವಲ್ಸ್ ಟು B1/B2 ಇಸ್ ಈಕ್ವಲ್ಸ್ ಟು C1/C2 ಆಗಿತ್ತಪ್ಪ ಅಂದರೆ ಸಿ ಕೋಇನ್ಸಿಡೆಂಟ್ ಲೈನ್ಸ್. 2 ಲೈನ್ಸ್ ಏನಾಗಿರ್ತೈತೆ ಇಲ್ಲಿ ಕೋಇನ್ಸಿಡೆಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ A1/A2 ಇಸ್ ಈಕ್ವಲ್ಸ್ ಟು B1/B2 ಇಸ್ ನಾಟ್ ಈಕ್ವಲ್ಸ್ ಟು C1/C2 ಆಗಿತ್ತಪ್ಪ ಅಂದ್ರೆ ದೀಸ್ 2 ಲೈನ್ಸ್ ಆರ್ ಪ್ಯಾರಲಲ್ ಆಗಿರುತ್ತೆ. Here unique solution, you get here unique solution. ಯಾಕಪ್ಪ ಅಂದ್ರೆ ಇಲ್ಲಿ ಲೈನ್ಸ್ ಏನಾಗ್ತದೆ ಇಂಟರ್ಸೆಕ್ಟ್ ಆಗ್ತಿದೆಪ್ಪ ಅಂದ್ರೆ ಎಲ್ಲಿ ಒಂದು ಪಾಯಿಂಟ್ ಅಲ್ಲಿ ಏನಾಗ್ತದೆ ಇಂಟರ್ಸೆಕ್ಟ್ ಆಗ್ತದೆ. ಅದಕ್ಕೆ ಏನಾಗಿರ್ತೈತಿ ಯೂನಿಕ್ ಸೊಲ್ಯೂಷನ್ ಆರ್ ಒನ್ ಸೊಲ್ಯೂಷನ್ ಅಂತ. ಇಲ್ಲಿ ಏನಾಗಿತ್ತು ಮೆನಿ ಸೊಲ್ಯೂಷನ್ಸ್ ಸಿಗುತ್ತೆ. 1 2 3 4 5 6 ಆ್ಯಂಡ್ ಕಂಟಿನ್ಯೂ ಅಂದರೆ ಏನಾಗುತ್ತೆ ಮೆನಿ ಸೊಲ್ಯೂಷನ್ಸ್ ಜಾಸ್ತಿ ಇರುತ್ತೆ, ಎಷ್ಟು ಬೇಕಾದ್ರೂ ಇರ್ಬೋದು ಅಂತ ಮೆನಿ ಸೊಲ್ಯೂಷನ್ಸ್. ನೆಕ್ಸ್ಟ್ ಇಲ್ಲಿ ಏನಾಗ್ತದೆ ಪ್ಯಾರಲಲ್ ನೋ ಸೊಲ್ಯೂಷನ್. ಇಲ್ಲಿ ಏನಾಗಲ್ಲಪ್ಪ ಅಂದರೆ 2 ಲೈನ್ಸ್ ಎಲ್ಲಿ ಇಂಟರ್ಸೆಕ್ಟೇ ಆಗಲ್ಲ, ಅದಕ್ಕೆ ಏನಾಗ್ತೈತಿ ಇಲ್ಲಿ ನೋ ಸೊಲ್ಯೂಷನ್ ಅಂತ. ಓಕೆನಾ? ಕ್ವಶನ್ ಏನು ಮಾಡ್ತಾನೆ ರೀ, ಇದನ್ನು ಕೊಟ್ಟು ಕೇಳಿದ ಇದನ್ನಾದ್ರೂ ಕೇಳ್ತಾನ, ಇಲ್ಲ ಇದನ್ನಾದ್ರೂ ಕೇಳ್ತಾನ, ಅಥವಾ ಡಿಸೈನ್ ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ. ಎಲ್ಲಿ ಸೊಲ್ಯೂಷನ್ ಸಿಗುತ್ತೆ ನೋಡ್ರಿ ನಮಗೆ ಅಲ್ಲಿ ಕನ್ಸಿಸ್ಟೆಂಟ್ ಅಂತ ಹೇಳ್ತೇವೆ. ಎಲ್ಲಿ ಸೊಲ್ಯೂಷನ್ ಸಿಗಲ್ಲ ನೋಡಿದ್ರೆ ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ. ಓಕೆನಾ? ಇವಾಗ ಕ್ವಶನ್ಸ್ ಮಾಡೋದು ಮೇಲೆ ಇಲ್ಲಿ ನೋಡಿ. The graphical representation of pair of linear equations a1x plus b1y plus c1 equals to 0 and a2x plus b2y plus c2 equals to 0 are intersecting lines ಅಂತ. intersecting lines then intersecting lines ಇದ್ದಾಗ ಕಂಡೀಷನ್ ಯಾವ ಥರ ಇರುತ್ತೆ ಅಂತ. intersecting lines ಇದ್ದಾಗ ಕಂಡೀಷನ್ ಯಾವ ಥರ ಇರುತ್ತೆ ಅಂತ. ಏನಾಗುತ್ತೆ ರೀ ಕೋಇನ್ಸಿಡೆಂಟ್ ಲೈನ್ ಆಗುತ್ತೆ. ದಿಸ್ ಒನ್ ಇಸ್ ದ ಕೋಇನ್ಸಿಡೆಂಟ್ ಲೈನ್, ದಿಸ್ ಒನ್ ಪ್ಯಾರಲಲ್ ಲೈನ್ಸ್. ನಮ್ಮ ಆನ್ಸರ್ ಯಾವ್ದು ರೀ ಬಿ. A1/A2 ಇಸ್ ನಾಟ್ ಈಕ್ವಲ್ಸ್ ಟು B1/B2 ಅಂತ. ಇದು ಸುಮ್ಮನೆ ಕನ್ಫ್ಯೂಸ್ ಮಾಡೋಕೆ ಕೊಟ್ಟಿದ್ದಾನೆ ಆಯಿತಾ. ದಿಸ್ ಒನ್ ಸುಮ್ಮನೆ ಕನ್ಫ್ಯೂಸ್ ಮಾಡೋಕೆ ಕೊಟ್ಟಿದ್ದಾನೆ. ಆನ್ಸರ್ ಏನಾಗುತ್ತೆ A1/A2 ಇಸ್ ನಾಟ್ ಈಕ್ವಲ್ಸ್ ಟು B1/B2 ಅಂತ. ನೆಕ್ಸ್ಟ್ ನೋಡಿ, ಇನ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ a1x plus b1y plus c1 equals to 0 and a2x plus b2y plus c2 equals to 0 if a1/A2 is equals to b1/B2 is not equals to c1/C2, then their graphical representation is ಇಲ್ಲಿ ಕಂಡೀಷನ್ ಕೊಟ್ಟಿದ್ದ ಅಂದರೆ ಅವನೇ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತೇಳಿ ಇಲ್ಲಿ ಕಂಡೀಷನ್ ಕೊಟ್ಟಿದ್ದ. ಇಲ್ಲಿ ಏನು ಮಾಡತ್ತನ್ರಿ ಅವನೇ ಕಂಡೀಷನ್ ಕೊಟ್ಟು ಇದು ಯಾವ ಲೈನ್ಸ್ ಆಗ್ತೈತಿ ಅಂತ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗುತ್ತಾ ಅಥವಾ ಯಾವ ಲೈನ್ಸ್ ಆಗುತ್ತೆ ಅಂತ ಕ್ವಶನ್ ಮಾಡ್ತಿದ್ದಾನೆ. ಡಿಸೈನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ. ಪರ್ಪೆಂಡಿಕ್ಯುಲರ್ ಲೈನ್ಸ್ ಬರೋದೇ ಇಲ್ಲ ನಮ್ಗೆ ಆಯ್ತಾ. ಇಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರುತ್ತೇನ್ರಿ ಇಲ್ಲ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಈ ಥರ ಬರುತ್ತೆ. ಕೋಇನ್ಸಿಡೆಂಟ್ ಲೈನ್ ಅಂದ್ರೆ ಹೆಂಗಿರುತ್ತೆ ಏನಾಗ್ತೈತಿ ಕಂಡೀಷನ್ ಸಿಗುತ್ತೆ. ಪ್ಯಾರಲಲ್ ಲೈನ್ಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, the number of solutions for a pair of linear equations a1x plus b1y plus c1 equals to 0. next ಈ ಕಂಡೀಷನ್ when a1/A2 is not equals to b1/B2 ಅಂದರೆ ಈ ಕಂಡೀಷನ್ ಒಳಗಡೆ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟಿರುತ್ತೆ ಅಂತ. ಈ ಕಂಡೀಷನಲ್ಲಿ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟಿರುತ್ತೆ ಅಂತ ಕ್ವಶನ್ ಮಾಡ್ತಿದ್ದಾನೆ. A1/A2 ಇಸ್ ನಾಟ್ ಈಕ್ವಲ್ಸ್ ಟು B1/B2 ಯಾವಾಗ ಬರುತ್ತೆ ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದ್ದಾಗ ಎಷ್ಟು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ, 1 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಅದಕ್ಕೆ ಆನ್ಸರ್ ಏನಾಗುತ್ತೆ ಅಂತ 1 ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತಿದ್ದಾನೆ. ಇದು ಆಲ್ಮೋಸ್ಟ್ ಏನಪ್ಪ ಅಂದರೆ 2 ಮಾರ್ಕ್ಸ್ ಕ್ವಶನ್ ಕೇಳಿದಾನೆ. ಮಾಡಲು ಮತ್ತು
ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಮತ್ತು S7 ಎಕ್ಸಾಮಲ್ಲಿ ಗೌರ್ಮೆಂಟಿಂದ ನಡೆದಂಥ S7 ಎಕ್ಸಾಮಲ್ಲಿ ಏನು ಮಾಡಿದಾನಪ್ಪ ಅಂದ್ರೆ ಆಲ್ಮೋಸ್ಟ್ ಎಲಿಮಿನೇಷನ್ ಮೆಥಡಿಂದ ಕ್ವಶನ್ಸ್ ಕೇಳಿದ್ದಾನೆ. ಏನಪ್ಪ ಅಂದ್ರೆ ಇದು ನೋಡಿ ಎಲಿಮಿನೇಷನ್ ಮೆಥಡಿಂದ ಏನು ಮಾಡಿದಪ್ಪ ಅಂದರೆ ಗಿವನ್ ಬರ್ತಾರೆ, ಗಿವನ್ ಕೊಟ್ಟಿರೋಂಥದ್ದು. ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದರೆ ನೋಡಿ ಇಲ್ಲಿ ಪ್ಲಸ್ y ಮೈನಸ್ y. ಸಪೋಸ್ +1 -1 ಇದ್ರೆ ಆನ್ಸರ್ ಏನಾಗ್ತೈತಿ 0 ಆಗ್ತೈತಿ, ಕ್ಯಾನ್ಸಲ್ ಆಗಿ. ಓಕೆನಾ? ಹಂಗೆ +5 -y ಇದೆನಾ ಎರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ +2x ಇಲ್ಲಿ +x ಇದೆ, ಏನಾಗ್ತದೆ ಎರಡು ಆ್ಯಡ್ ಮಾಡಿದ್ರೆ 3x ಆಗುತ್ತೆ. ಇದು 9, 8 + 1 9. ದೆನ್ x = 9/3. ನೆಕ್ಸ್ಟ್ x = 3 ಆಗುತ್ತೆ. 3 1s 3 3s. ಓಕೆನಾ? ನೆಕ್ಸ್ಟ್ ಕೊಟ್ಟು x = 3 in above equation. ಯಾವುದಾದ್ರೂ ಒಂದು ಇಕ್ವೇಷನ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿರಿ. 2x + y = 8. x ವ್ಯಾಲ್ಯೂ ಎಷ್ಟೈತ್ರಿ 3 ಇದೆ. 3 + y = 8. 2 3s 6 + y = 8. y = 8 - 6 y = 2. ನೀವು ಮಾಡಿರೋಂಥ ಆನ್ಸರ್ ಕರೆಕ್ಟ್ ಇದೆ ಅಲ್ಲ ನೋಡ್ರಿ. ಇವಾಗ ಒಂದ್ಸಲ ಏನು ಬರ್ಬೇಕ್ರಿ 2x + y = 8. ನೀವು ಇಲ್ಲಿಗೆ ಸ್ಟಾಪ್ ಮಾಡ್ತೀರಿ ಆಯಿತಾ? ಮಾಡೋ ಆನ್ಸರ್ ಕರೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ 2x ವ್ಯಾಲ್ಯೂ ಎಷ್ಟೈತ್ರಿ 3 ಇದೆ ಪ್ಲಸ್ y ವ್ಯಾಲ್ಯೂ ಎಷ್ಟೈತ್ರಿ 2 ಇದೆ = 8. 2 3s 6 + 2 = 8. 8 = 8 ಅಂತಂದರೆ ನಾವು ಮಾಡಿರೋಂಥ ಆನ್ಸರ್ ಏನಿದೆ ಎರಡೂ ವ್ಯಾಲ್ಯೂ ಕರೆಕ್ಟ್ ಇದೆ. x = 3 ದೆನ್ y = 2. ಓಕೆ, ನೆಕ್ಸ್ಟ್ ನೋಡಿ ಇದನ್ನೇನು ಮಾಡಿ ಎಲಿಮಿನೇಷನ್ ಮೆಥಡ್ ಸಾಲ್ವ್ ಮಾಡೋಕ್ಕೆ ಹೇಳ್ತಿದ್ದಾನೆ. ಏನು ಮಾಡ್ತೀರಾ ನೆಕ್ಸ್ಟ್ ಗಿವನ್ ಫಸ್ಟ್ ಬರಿಬೇಕ್ರಿ. ಗಿವನ್ ಅಂತೇಳಿ ಸ್ಟಾರ್ಟ್ ಮಾಡಬೇಕು. ಇಕ್ವೇಷನ್ ನಂಬರ್ 1 ಇಲ್ಲ ಕೊಡಿ ಇಕ್ವೇಷನ್ ನಂಬರ್ 1. ದೆನ್ ಇಕ್ವೇಷನ್ ನಂಬರ್ 2 ತೊಗೊಂಡ್ಕಿಂದ ಏನು ಮಾಡಿ ನೆಕ್ಸ್ಟ್ ಎರಡು ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಏನಾಗ್ತದೆ 3x = 14 + 4 ಮಾಡಿದರೆ ಎಷ್ಟು ಬರ್ತದೆ 18 ಬರುತ್ತೆ. x = 18/3. x = 6 ಬರುತ್ತೆ. ರೂಟ್ x = 6 ಇನ್ನು ಇಕ್ವೇಷನ್ 1 ಎದರಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡಿ. ನಿಮ್ಗೆ ಈಸಿ ಕ್ಯಾಲ್ಕುಲೇಷನ್ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಬರ್ತಿರ್ಬೇಕು, ಹಂಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಆಯಿತಾ. 2x + y = 14. ನೆಕ್ಸ್ಟ್ ಏನಾಗ್ತದೆ x ವ್ಯಾಲ್ಯೂ ಎಷ್ಟೈತ್ರಿ ಇಲ್ಲಿ 6 ಬಂದಿದೆ. 6 2 × 6 + y = 14 ಎಷ್ಟಾಗ್ತದೆ 12 + y = 14. y = 14 - 12 y = 2. x is 6, therefore ಲಾಸ್ಟ್ಗೆ ಬರೀಬೇಕು ಆನ್ಸರ್. therefore x is 6 and y = 2. ಓಕೆನಾ? ನೋಡಿ ಅಲ್ಲಿ MCQ ಅಲ್ಲಿ ಕಂಪಲ್ಸರಿ ಏನಾಗಿತ್ತು ಒಂದು ಕ್ವಶನ್ ಇತ್ತು. ನೆಕ್ಸ್ಟ್ 2 ಮಾರ್ಕ್ಸಲ್ಲಿ ಒಂದು ಎಲಿಮಿನೇಷನ್ ಮೆಥಡಿಂದ ಕ್ವಶನ್ ಇತ್ತು. ಈ ಪೇರ್ ಆಫ್ ಲಿನಿಯರ್ ಇಕ್ವೇಷನ್ಸಲ್ಲಿ 4 ಮಾರ್ಕ್ಸ್ ಸಿಗಿದ್ದು ಗ್ರಾಫ್ ಎಂತ ಫಿಕ್ಸ್ ಇರುತ್ತೆ. ಓಕೆನಾ? ಇಲ್ಲಿ ನೋಡಿ ಗ್ರಾಫ್ ಫೈಂಡ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಪೇರ್ ಆಫ್ ಲಿನಿಯರ್ ಇಕ್ವೇಷನ್ಸ್ ಬೈ ಗ್ರಾಫಿಕಲ್ ಮೆಥಡ್. x ಮತ್ತು y ವ್ಯಾಲ್ಯೂ ಫೈಂಡ್ ಮಾಡಿದೇವಲ್ಲ ಎಲಿಮಿನೇಷನ್ ಮೆಥಡಿಂದ. ಇಲ್ಲಿ ಏನು ಮಾಡೋಕ್ಕೆ ಕೇಳ್ತಾನಪ್ಪ ಅಂದ್ರೆ ಬೈ ಗ್ರಾಫಿಕಲ್ ಮೆಥಡ್ ಅಂತ. ಗ್ರಾಫ್ ಹಾಕಿದ್ರಿಂದ x ಮತ್ತು y ವ್ಯಾಲ್ಯೂನು ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾನೆ ಆಯಿತಾ. ಇಲ್ಲಿ ನೋಡಿ ಈ ಥರ ಕ್ವಶನ್ ಕೊಟ್ಟಾಗ ಏನು ಮಾಡಬೇಕು y = 6 - 2x ಇದೊಂದು ಇಕ್ವೇಷನ್ ಬರ್ಕೊಡ್ಬೇಕ್ರಿ ಆಯಿತಾ. ಇಲ್ಲೇನು ಮಾಡಿ x ವ್ಯಾಲ್ಯೂ ಹಾಕ್ತಾ ಹೋಗಿ. x = 0 ಆಗ್ರಿ ಏನು ಬರ್ತೀರಿ 6 2 × 0 6 - 0 ಅಂತಂದ್ರೆ ಎಷ್ಟಾಗುತ್ತೆ 6 ಆಗುತ್ತೆ. ನೆಕ್ಸ್ಟ್ x = 1 ಆಗ್ರಿ. y = 6 - 2 × 1 6 - 2 = ಎಷ್ಟಾಗುತ್ತೆ 4 ಆಗುತ್ತೆ. ನೆಕ್ಸ್ಟ್ x = 2 ಆಗಿ ಅಂದರೆ ನಿಮ್ಗೆ ಹಿಂಗೆ ಸಾಲ್ವ್ ಮಾಡೋಕ್ಕೆ ಬರ್ತದೆ ನೋಡಿ, ಹಂಗಾಗಿ ನಡೆಯುತ್ತೆ ಆಯಿತಾ. ಸಾಲ್ವ್ ಮಾಡೋಕ್ಕೆ ಬರ್ತಿರ್ಬೇಕು ಫಸ್ಟ್. 6 - 2 × 2 6 - 4 = 2. ಇದಕ್ಕೊಂದು ಏನು ಮಾಡ್ಬೇಕಪ್ಪ ಅಂದ್ರೆ ಟೇಬಲ್ ರೆಡಿ ಮಾಡ್ಬೇಕು.
ಮಿನಿಮಮ್ 3 ವ್ಯಾಲ್ಯೂಸ್ ಆದರೂ ಕಂಪಲ್ಸರಿ ಫೈಂಡ್ ಔಟ್ ಮಾಡಿರಿ, ಎಕ್ಸ್ ಮತ್ತು ವೈ. ಓಕೆನಾ? ಎಕ್ಸ್ ವ್ಯಾಲ್ಯೂ ಏನಾಗೈತಿ 0 1 2. ಏನು ಬಂದೈತಿ ಇದು ಆನ್ಸರ್? ವೈ ವ್ಯಾಲ್ಯೂ 6 ಬಂದೈತಿ. ನೆಕ್ಸ್ಟ್ 4 ಬಂದೈತಿ. ನೆಕ್ಸ್ಟ್ ಏನು ಬಂದೈತಿ? 2 ಬಂದೈತಿ. ನೆಕ್ಸ್ಟ್ ಇಲ್ಲಿ ನೋಡಿ, x plus y equals to 4, y is equals to 4 minus x. x equals to 0 ಆಗ್ರಿ, y equals to 4 minus 0 ಅಂತಂದ್ರೆ ಎಷ್ಟು ಆಗ್ತದೆ? 4 ಆಗುತ್ತೆ. x equals to 1 ಆಗ್ರಿ, y equals to 4 minus 1 equals to 3 ಆಗುತ್ತೆ. ನೆಕ್ಸ್ಟ್ 1 equals to 2 ಆಗ್ರಿ, y equals to 4 minus 2 is equals to 2 ಆಗುತ್ತೆ. ಟೇಬಲ್ ರೆಡಿ ಮಾಡ್ರಿ ಇದಕ್ಕೆ. x y x ವ್ಯಾಲ್ಯೂ ಎಷ್ಟೈತ್ರಿ? 0 1 2. y ವ್ಯಾಲ್ಯೂ ಎಷ್ಟೈತ್ರಿ? x ವ್ಯಾಲ್ಯೂ 0 ಇದ್ದಾಗ 4 ಐತಿ. ನೆಕ್ಸ್ಟ್ x ವ್ಯಾಲ್ಯೂ 1 ಇದ್ದಾಗ ಇದು ಎಷ್ಟೈತ್ರಿ? 3 ಐತಿ. 2 ಇದ್ದಾಗ ಎಷ್ಟೈತ್ರಿ? 2 ಐತಿ. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಗ್ರಾಫ್ ಹಾಕ್ಬೇಕು. ಗ್ರಾಫ್ ಹಾಕ್ಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ನೋಡಿ, ನಾನು ಹಂಗೆ ಫುಲ್ ಹಾಕ್ಬೇಕು, ಗೊತ್ತಿರೋಕೆ ಏನು ಮಾಡಬೇಕು ಅಂತ. x axis, then y axis, 1 2 3 4 5. next 1 2 3 4 5. ಈ ಸೈಡ್ ಏನಿರ್ತವೆ ನೆಗೆಟಿವ್ ಇರುತ್ತೆ, -1 -2, ಹೀಗೆ -1 -2 -3 ಹಿಂಗೆಲ್ಲ ಇರುತ್ತೆ. ಓಕೆನಾ? ಇವಾಗ ನೋಡಿ, ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 0 ಇದೆ. 0 ಎಕ್ಸ್ ವ್ಯಾಲ್ಯೂ 0 ಅಂದರೆ ಎಲ್ಲಿರ್ತದೆ? ಇಲ್ಲಿರುತ್ತೆ. ಎಕ್ಸ್ ಮತ್ತು ವೈ 0 ಅಂದರೆ ಇಲ್ಲಿರುತ್ತೆ. ಮತ್ತು ವೈ ವ್ಯಾಲ್ಯೂ ಎಷ್ಟೈತೆ? 6 ಇದೆ. ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ವೈ ವ್ಯಾಲ್ಯೂ ಎಷ್ಟೈತೆ ಅಂತ ಹೇಳತ್ತಂದ್ರಿ? 6 ಐತೆ ಅಂದರೆ ಪಾಯಿಂಟ್ ಇಲ್ಲಿ ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ 1 ಇದ್ದಾಗ ಎಷ್ಟೈತ್ರಿ? 4 ಐತಿ. ಅಂದರೆ ಎಕ್ಸ್ 1 ಇದ್ದಾಗ ವೈ ಎಷ್ಟೈತ್ರಿ? 4 ಐತಿ, ಇಲ್ಲಿದೆ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ವೈ ವ್ಯಾಲ್ಯೂ ಎಷ್ಟೈತ್ರಿ? 2 ಐತಿ. ಅಂದರೆ ಎಲ್ಲಿ ಬರುತ್ತೆ ರೀ? ಇಲ್ಲಿ ಬರುತ್ತೆ. ನೀವು ಸ್ಕೇಲ್ ಹಿಡಿದು ಹಾಕಿದ್ರೆ ಕರೆಕ್ಟ್ ಬರ್ತೈತ್ರಿ, ಅದನ್ನ ನೀವು ಕರೆಕ್ಟ್ ಆಗಲಿ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ವೈ ವ್ಯಾಲ್ಯೂ ಎಷ್ಟಿದೆ? 4 ಇದೆ. 4 ಇದೆ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ವೈ ವ್ಯಾಲ್ಯೂ 3 ಇದೆ. ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ವೈ ವ್ಯಾಲ್ಯೂ ಎಷ್ಟೈತ್ರಿ? 3 ಐತಿ. ಇದು 2 ಇದ್ದಾಗ ಇದು 2 ಐತಿ. ಓಕೆನಾ? ಇಲ್ಲಿ ರ್ಯಾಂಡಮ್ ಆಗಿ ಏನು ಮಾಡಬೇಕು ಅಂತ ಕರೆಕ್ಟಾಗಿ ನೀವು ಕಟ್ ಮಾಡಬೇಕು, ಕರೆಕ್ಟಾಗಿ ಬರುತ್ತೆ. ಆಯಿತಾ? ಅಂದರೆ ಎಲ್ಲಿದು ಇಂಟರ್ಸೆಕ್ಟ್ ಆಗ್ತಿದೆಯಪ್ಪ ಅಂದ್ರೆ 2 2ಗೆ ಏನಾಗ್ತದೆ? ಇಂಟರ್ಸೆಕ್ಟ್ ಆಗುತ್ತೆ ಅಂತ. ಇಲ್ಲಿ ಸ್ಕೇಲ್ ಬರೀಬೇಕು ರೀ, ಕಂಪಲ್ಸರಿ. ಸ್ಕೇಲಿಗೂ ಮಾರ್ಕ್ಸ್ ಇರುತ್ತೆ. ಎಕ್ಸ್ ಎಕ್ಸಸ್ ಏನಪ್ಪ ಅಂತಂದರೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಯೂನಿಟ್ ಅಂತ. 1 ಯೂನಿಟ್. ನೆಕ್ಸ್ಟ್ ವೈ ಎಕ್ಸಿಸ್ ಹೆಂಗೆ ತೊಗೊಂಡ್ರಿ ಸ್ಕೇಲ್? 1 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು 1 ಯೂನಿಟ್. 1 ಯೂನಿಟ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಅಂತ ತಗೋಬೋದು. ಇದು ನೋಡ್ರಿ ಕಂಪಲ್ಸರಿ ಇರುತ್ತೆ. ಇದು ಫಿಕ್ಸ್ ಕ್ವಶನ್ 4 ಮಾರ್ಕ್ಸ್. ಎಲಿಮಿನೇಷನ್ 2 ಮಾರ್ಕ್ಸ್ ಫಿಕ್ಸ್ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಅದು 3 ಕಂಡೀಷನ್ಸ್ ಇದೆಯಲ್ಲ, ಅದ್ರ ಮೇಲೆ ಏನಪ್ಪ ಅಂದರೆ ಒಂದು MCQ ಅಲ್ಲಿ ಕಂಪಲ್ಸರಿ ಇರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಏನಪ್ಪ ಅಂದರೆ ನೀವು ಫ್ರೆಂಡ್ಸಿಗೂ ಶೇರ್ ಮಾಡಿ. ಯಾಕಂದರೆ ಇದು ಯೂಸ್ಫುಲ್. ಎಕ್ಸಾಮಿಗೆ ಏನಾಗುತ್ತಪ್ಪ ಅಂದರೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.